ಹಾಯ್ ಅಮ್ಮ, ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತು ಮೈಸೂರು ಬಜ್ಜಿ ಮಾಡ್ತಾ ಇದ್ದೀನಿ. ಇದನ್ನು ಗೋಳಿ ಬಜ್ಜಿನೂ ಅಂತಾರೆ, ಮೈಸೂರು ಬಜ್ಜಿನೂ ಅಂತಾರೆ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಏನಂದರೆ ಗಟ್ಟಿ ಮೊಸರು, ಹುಳಿ ಮೊಸರು, ಸ್ವಲ್ಪ ಹುಳಿ ಬಂದಿರಬೇಕು, 1 ಕಪ್ಪು ಮೈದಾ, 1.5 ಕಪ್ ಹಾಕ್ತೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹಚ್ಚಿರೋದು ತೆಂಗಿನಕಾಯಿ. ಕಾಯಿನ ಸಣ್ಣಕ್ಕೆ ಹಚ್ಕೋಬೇಕು. ಮೊಸರನ್ನ ಹಾಕ್ತಾಯಿದ್ದೀನಿ. ಬೇಕು ಮಾಡ್ತೀನಿ ಒಂಚೂರು ಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹಚ್ಚಿರೋದು, ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಚಿರೋದು, ತೆಂಗಿನಕಾಯಿ ಚೂರುಗಳು, ಎಣ್ಣೆ ಹಾಕ್ತಾಯಿದ್ದೀನಿ. 3 ಸ್ಪೂನ್ ಎಣ್ಣೆ ಆಡಬೇಕು ನೋಡಿ. ಚಿಟಿಕೆ ಸೋಡಾ ಬಿಟ್ಟು ಅಕ್ಕಿ ಹಿಟ್ಟು 3 ಸ್ಪೂನ್ ಹಾಕ್ತಾಯಿದ್ದೀನಿ, 3 ಟೇಬಲ್ ಸ್ಪೂನ್. ಚೆನ್ನಾಗಿ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗಿ ಇರಬಾರ್ದು. ನಾವು ಹಾಕಿದರೆ ಈ ಥರ ಗೋಳಿ ಥರ ಬರಬೇಕು, ರೌಂಡಾಗಿ. ಎಣ್ಣೆಯಲ್ಲಿ ಹಾಕುವಾಗ ಈ ಥರ ಬರಬೇಕು. ಇದು ಒಂದು 2 ಅವರ್ಸ್ ನೆನೆಸೋಣ, ಚೆನ್ನಾಗಾಗುತ್ತೆ. ಇನ್ನು ಹಿಟ್ಟು ಕಲಸಿ 2 ಅವರ್ಸ್ ಆಗಿದೆ. ಈ ಥರ ಇರುತ್ತೆ, ಚೆನ್ನಾಗಾಗಿ ಇದು ಹೊರಗೆ ಬಂದಿದೆ. ಇದನ್ನು ಇವಾಗ ಬಜ್ಜಿ ಹಾಕ್ಕೋಬೇಕು. ಮೈಸೂರು ಗೋಳಿ ಬಜ್ಜಿ ಫಸ್ಟು ಒದ್ದೆಕಾಯಿ ಮಾಡಿಕೊಂಡು ಸ್ವಲ್ಪ ಬೆಳೆದ ಯಮ್ಮಿ.